ज्योतिर्गमया विद्योन्नय अमृतन्निरमय ओम शांति 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 पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते आदि जगद्गुरु ರೇಣುಕಾಚಾರ್ಯರ ಪಾದಾರವಿಂದಗಳಿಗೆ ಪಡನುಂತ ರಂಭಾಪುರಿ ಕ್ಷೇತ್ರದ ಪೀಠಾಧ್ಯಕ್ಷರ ಪಾದಗಳಿಗೆ ನಮಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ರಂಭಾಪುರಿ ಮಠದ ಶಾಖಾ ಮಠವಾದಂತಹ ಯಡಿಯೂರು ಮಠದ ಪರಮ ಪೂಜ್ಯರ ಪಾದಗಳಿಗೆ ನಮಿಸುತ್ತಾ ಕರ್ನಾಟಕ ಸರ್ಕಾರದ ಮಾನ್ಯ ಅರಣ್ಯ ಇಲಾಖೆ ಸಚಿವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿಗೆ ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯ ಮಾನ್ಯರಿಗೆ ಸಭಾಂಗಣದಲ್ಲಿ ನೆಲೆಯಿರುವ ಎಲ್ಲ ಅರಗಳು ಮುನಿವನ್ಯರಿಗೆ ಹಲವು ಸಂಘ ಸಂಸ್ಥೆಗಳ ಸಂಘಟಕರು ಸದಸ್ಯರು ಏನು ಸಭಾಂಗಣದಲ್ಲಿ ನೆಲೆದಿದ್ದೀರಿ ರಾಜ್ಯದ ಹಲವು ಭಾಗಗಳಿಂದ ಆಗಮಿಸಿರುವಂತಹ ಎಲ್ಲ ಶಿವಭಕ್ತ ಮಹೋದಯರಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯ ಬೋಧಕೇತರ ವರ್ಗದವರಿಗೆ ವಿದ್ಯಾಸಂಸ್ಥೆಯಿಂದ ಆಗಮಿಸಿರುವಂತಹ ಎಲ್ಲ ವಿದ್ಯಾರ್ಥಿನಿಯರ ವೃಂದಕ್ಕೆ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗನಾಮೋತ್ಸವದ ಶುಭಾಶಯಗಳನ್ನ ಕೋರುತ್ತಾ ಜಗದ್ಗುರು ರೇಣುಕರು ಆವಿರ್ಭವಿಸಿ ಯುಗಗಳೇ ಕಳೆದರೂ ಕೂಡ ಶತಮಾನಗಳಿಂದ ಈ ಜಯಂತಿ ಉತ್ಸವವನ್ನ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಆದರೆ ಈ ವರ್ಷ ಅತ್ಯಂತ ಸಂತೋಷದ ವಿಚಾರ ಅಂದ್ರೆ ಕಳೆದ 3 ವರ್ಷಗಳಿಂದ ಕರ್ನಾಟಕ ಸರ್ಕಾರ ಜಗದ್ಗುರು ರೇಣುಕರ ಜಯಂತಿ ಯುಗಮಾನೋತ್ಸವವನ್ನು ಆಚರಿಸ್ತಾ ಇರುವುದು. ಅದರಲ್ಲೂ ಪ್ರಸ್ತುತ ವರ್ಷದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಅತ್ಯಂತ ಅದ್ದೂರಿಯಾಗಿ ವೈಭವಯುತವಾಗಿ ಆಚರಿಸೋದರ ಜೊತೆಗೆ ಜಗದ್ಗುರು ರೇಣುಕರ ವಿಚಾರಧಾರೆಗಳನ್ನ ಸಮಾಜಕ್ಕೆ ತಿಳಿಸುವಂತಹ ಅತ್ಯಂತ ಕಳಕಳಿಯ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇರೋದು. ಅದಕ್ಕಾಗಿ ಸಮಾಜದ ನಾವೆಲ್ಲರೂ ಪೀಠ ಹಾಗೂ ಎಲ್ಲ ಭಕ್ತಾದಿಗಳಿಂದ ಸರ್ಕಾರಕ್ಕೆ ಅತ್ಯಂತ ಕೃತಜ್ಞತೆಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಬಯಸ್ತೇನೆ. ಜಗದ್ಗುರು ರೇಣುಕಾಚಾರ್ಯರ ವಿಚಾರವನ್ನ 10 ನಿಮಿಷ ಮಾತ್ರ ಮಾತಾಡಿ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಗೊತ್ತಿದೆ ಗಣ್ಯ ಮಾನವರ ವೇದಿಕೆಯಲ್ಲಿದ್ದಾರೆ, ಅವರು ಸಾಕಷ್ಟು ಗುರುಗಳಾದ ಕೆಲಸದಲ್ಲಿರ್ತಾರೆ, ಅವರು ಮಾತಾಡಬೇಕಾಗುತ್ತೆ. ಹಾಗಾಗಿ ಕೆಲವೇ ಸಮಯದಲ್ಲಿ ಒಂದಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಜಗದ್ಗುರು ರೇಣುಕರ ಈ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ಆದಿಕಾಲ ಅಲ್ಲ, ಅನಾದಿ ಕಾಲದಲ್ಲಿ ಅಂದ್ರೆ ಆದಿಕಾಲ ಅಂದ್ರೆ ಕೃತಯುಗ ಆಗುತ್ತೆ, ಅನಾದಿ ಕಾಲ ಅಂದ್ರೆ ಕೃತಯುಗಕ್ಕೂ ಮುನ್ನ ಸೃಷ್ಟಿ ಪ್ರಾರಂಭ ಆದಾಗ ಭೂಲೋಕದಲ್ಲಿ ಮಾನವನಿಗೆ ಇರುವಂತಹ ಮೂಢಾಚಾರ, ಕದ್ದಾಚಾರ, ಇಲ್ಲಿ ನಡೀತಾ ಇರುವಂತಹ ಅನಾಚಾರ, ಭೂಮಿ ಮೇಲಿನ ಜನಗಳ ಒಂದು ಅವ್ಯವಸ್ಥೆಯನ್ನ ಕಂಡು ಸಾಕಷ್ಟು ಜನ ಪಾರ್ವತಿ ಶಿವಿಯಲ್ಲಿ ಕೇಳಿಕೊಳ್ತಾರಂತೆ, ನೋಡಿ ಸೃಷ್ಟಿ ಮಾಡಿ ಬಿಟ್ಟಿದ್ದೀರಿ, ಆದ್ರೆ ಯಾವ ರೀತಿ ಇಲ್ಲಿ ಮೂಢನಂಬಿಕೆಯಿಂದ ಕಂದಾಚಾರದಿಂದ ಬದುಕು ಅವ್ಯವಸ್ಥಿತವಾಗಿದೆ ಅಂತ ಶಿವಿಯಲ್ಲಿ ಕೇಳ್ಕೊಂಡಾಗ ಪಾರ್ವತಿ ಗಮನಿಸಿ ಹೌದಲ್ವಾ ಅಂತ ಅಂದ್ಕೊಂಡು ಶಿವನ ಬಳಿ ಹೋಗಿ ಪ್ರಾರ್ಥಿಸ್ತಾಳಂತೆ. ಶಿವನೇ, ಸೃಷ್ಟಿ ಮಾಡಿ ಭೂಮಿ ಮೇಲೆ ಬಿಟ್ಟಾಯಿತು, ಅವರ ಆ ಒಂದಷ್ಟು ನೋವುಗಳನ್ನ, ದುಃಖಗಳನ್ನ, ಬಡಲಾಟಗಳನ್ನ ನೋಡಲು ಸಾಧ್ಯ ಆಗ್ತಿಲ್ಲ, ಅವರಿಗೆ ಸರಿಯಾದ ಮಾರ್ಗವನ್ನ ಕೊಡಬೇಕಲ್ವಾ ಅಂದಾಗ ಶಿವ ಯೋಚನೆ ಮಾಡ್ತಾರೆ. ನಿಜ,
ಅವರಿಗೆ ಸೂಕ್ತವಾದ ಧರ್ಮ ಮಾರ್ಗವನ್ನು ಕೊಡಬೇಕು ಅಂತ ಯೋಚನೆ ಮಾಡಿ ತಮ್ಮ ತಪಶಕ್ತಿಯಿಂದ ಆಗ ಪಂಚಮುಖಗಳು ಉದ್ಭವವಾಗ್ತವೆ. ಆ ಪಂಚಮುಖಗಳಲ್ಲಿ ಮೊದಲನೆಯ ಮುಖ ಸದ್ಯೋಜಾತ ಮುಖ. ಸದ್ಯೋಜಾತ ಮುಖದಿಂದ ಆವಿರ್ಭವಿಸಿದವರೇ ಶ್ರೀ ಜಗದ್ಗುರು ರೇಣುಕಾಚಾರ್ಯರು. ಮುಖಗಳ ಬಗ್ಗೆ ಹೇಳುವಷ್ಟು ಸಮಯ ಇಲ್ಲೇ ಇರೋದ್ರಿಂದ ಸದ್ಯೋಜಾತ ಮುಖದಿಂದ ಆವಿರ್ಭವಿಸಿದ ಜಗದ್ಗುರು ರೇಣುಕಾಚಾರ್ಯರು ಶಿವಗಣಾಧೀಶ್ವರರು. ಶಿವಗಣಾಧೀಶ್ವರರನ್ನ ಮತ್ತು ಈ 5 ಜನ ಶಿವಗಣಾಧೀಶ್ವರರನ್ನ ಕೂರಿಸಿ ಶಿವ ಹೇಳ್ತಾರೆ, ಭೂಮಿ ಮೇಲೆ ನೀವು ಆವಿರ್ಭವಿಸಬೇಕು. ಅಲ್ಲಿ ಆಗ್ತಾ ಇರುವಂತಹ ಅಧರ್ಮ, ಅನೀತಿ, ಕಂದಾಚಾರ, ಮೂಢನಂಬಿಕೆಗಳನ್ನ ಹೋಗಲಾಡಿಸಬೇಕು. ಜೊತೆಗೆ ಅಲ್ಲಿಯ ಜನಕ್ಕೆ ನೆಮ್ಮದಿಯ ಬದುಕು ಸಿಗಬೇಕು, ದುಃಖದ ಬದುಕು ಹೋಗಬೇಕು, ಮುಕ್ತಿ ಮೋಕ್ಷವನ್ನ ಪಡ್ಕೊಳ್ಳುವ ಕನಿಷ್ಠ ಭೂಮಿ ಮೇಲೆ ಬದುಕುವಾಗ ಒಂದು ನೆಮ್ಮದಿಯ ಬದುಕು ಸಿಗೋ ಹಾಗೆ ನೀವು ಅಲ್ಲಿ ಧರ್ಮಾತ್ಮವಾಗಿ ನೀತಿಯುತವಾಗಿ ಬದುಕೋ ಹಾಗೆ ಅಲ್ಲಿ ಜನಗಳಿಗೆ ಧರ್ಮದ ಅರಿವನ್ನು ಮೂಡಿಸಬೇಕು ಅಂತ ಹೇಳಿದಾಗ ಅದೇ ರೀತಿಯಾಗಿ ಭಾರತದ ಮೂಲೆ ಮೂಲೆಗಳಿಗೆ ಹೋಗಿ ನೀವು ಅಲ್ಲಿ 5 ಜನರು ಹೇಗೆ ಈ ಒಂದು ಧರ್ಮ ಪ್ರಚಾರವನ್ನ ಬಿತ್ತುತ್ತೀರಿ, ಬೆಳೀತೀರಿ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ರೇಣುಕಾದಿ ಪಂಚಾಚಾರ್ಯರು ಭಾರತದ ಮೂಲೆ ಮೂಲೆಗಳನ್ನ ಆಯ್ಕೆ ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ರೇಣುಕರು ಅಂದಿನ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಅಥವಾ ಕೊಲ್ಲಿಪಾಕಿಯಲ್ಲಿ ತ್ರಿಲಿಂಗ ಸ್ವರೂಪಿಗಳಾದಂತಹ ಸೋಮೇಶ್ವರ ಲಿಂಗದಲ್ಲಿ ಆವಿರ್ಭವಿಸ್ತಾರೆ. ಈ ರೀತಿ ಆವಿರ್ಭವಿಸಿದಂತಹ ರೇಣುಕರು ತಾವು ಏನು ಜನಗಳಿಗೆ ಅರಿವನ್ನು ಮೂಡಿಸಬೇಕು ಆ ನಿಮಿತ್ತವಾಗಿ ಊರುಗಳನ್ನ ಸಂಚಾರ ಮಾಡ್ತಾ ಇಡೀ ದಕ್ಷಿಣ ಭಾರತದ ಹಲವು ಪ್ರದೇಶಗಳನ್ನ ಹೋಗಾಗ ಅವರು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಮಲಯಾಚಲ ಪ್ರದೇಶವಾದಂತಹ ಭದ್ರಾ ನದಿ ತಟ ಆ ಕಾಲಕ್ಕೆ ಅತ್ಯಂತ ಇವತ್ತಿಗೂ ಕೂಡ ಅತ್ಯಂತ ಹಸಿರು ಸಮೃದ್ಧಮಯವಾಗಿದ್ದಂತಹ ನೀರಿನಿಂದ ಪ್ರಕೃತಿಯ ಒಂದು ಪಾರಮ್ಯವನ್ನ ಉಳ್ಳಂತಹ ಆ ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ರಂಭಾಪುರಿ ಪೀಠವನ್ನ ಪ್ರಾರಂಭ ಮಾಡ್ತಾರೆ. ಈ ರೀತಿಯಾಗಿ ಪ್ರಾರಂಭವಾದಂತಹ ರಂಭಾಪುರಿ ಪೀಠದ ಮುಖಾಂತರ ದೇಶದ ಊರುದ್ದಗಲಕ್ಕೂ ಹಲವಾರು ವರ್ಷಗಳ ಕಾಲ ಸಂಚರಿಸಿ, ಯುಗಗಳ ಕಾಲ ಸಂಚರಿಸಿ ಅಲ್ಲಿ ಧರ್ಮವನ್ನ ಬೀರುತ್ತಾ ಹೋಗ್ತಾರೆ. ಅದರ ಶಿವಾಗಮದಲ್ಲಿ ಬರುವಂತಹ ವಿಚಾರಗಳು, ರೇಣುಕರು ಹೇಳಿದಂತಹ ವಿಚಾರಗಳು ಅಗಸ್ತ್ಯ ಮಹರ್ಷಿ ಮುನಿಶ್ರೇಷ್ಠರಾದಂತಹ ಅಗಸ್ತ್ಯ ಮಹರ್ಷಿಗಳಿಗೆ ಈ ಶಿವ ಧರ್ಮವನ್ನ, ಶೈವ ಧರ್ಮವನ್ನ ಬಿತ್ತುವ ಒಂದು ಪ್ರಯತ್ನವನ್ನ ಅವರಿಗೆ ಹೇಳ್ತಾ ಹೋಗ್ತಾರೆ. ಆ ರೀತಿ ಹೇಳಿದ ವಿಚಾರವನ್ನೇ ನಾವು ಸಿದ್ಧಾಂತ ಶಿಖಾಮಣಿ ಅಂತ ಕರೀತೇವೆ. ಸಿದ್ಧಾಂತ ಶಿಖಾಮಣಿ ವೀರಶೈವ ಧರ್ಮದ ಉದ್ಗ್ರಂಥವಾಗಿದೆ. ಆ ಉದ್ಗ್ರಂಥವನ್ನ ಅಗಸ್ತ್ಯ ಮಹರ್ಷಿಗಳಿಗೆ ಬೋಧನೆ ಮಾಡ್ತಾ ಹೋಗ್ತಾರೆ. ಮುಂದಿನ ದಿವಸಗಳಲ್ಲಿ ಕ್ರಿಸ್ತ ಶಕ 8ನೇ ಶತಮಾನದಲ್ಲಿ ಶಿವಾಚಾರ್ಯ ಶಿವಯೋಗಿಗಳು ಈ ಒಂದು ಕೃತಿಯನ್ನ ಸಂಸ್ಕೃತದಲ್ಲಿ ಅಗಾಧವಾದ ವಿಚಾರಗಳನ್ನು ಹೊಂದಿದ್ದಂತಹ ಈ ಒಂದು ಕೃತಿಯನ್ನ ಕರ್ನಾಟಕದ ವಿಜಯಪುರ ಜಿಲ್ಲೆ, ಇವತ್ತಿನ ವಿಜಯಪುರ ಜಿಲ್ಲೆಯಲ್ಲಿ ಇದ್ದಂತಹ ಒಂದು ಸಂಸ್ಕೃತ ವಿಶ್ವವಿದ್ಯಾಲಯ ಸ್ಥಾನದಲ್ಲಿ, ಬಹುಶಃ ನಾವು ಯಾರು ಹಿಂದೆ ಕೇಳಲಿಕ್ಕಿಲ್ಲ, ವಿಜಯಪುರ ಜಿಲ್ಲೆಯಲ್ಲಿ ಉತ್ತರ ಭಾರತದಲ್ಲಿದ್ದಂತಹ ತಕ್ಷಶಿಲಾ ವಿಶ್ವವಿದ್ಯಾಲಯಕ್ಕೆ ಪ್ರತಿಯಾಗಿ ದಕ್ಷಿಣದ ತಕ್ಷಶಿಲಾ ವಿಶ್ವವಿದ್ಯಾಲಯ ಅಂತಾನೆ ಹೆಸರು ಮಾಡಿದಂತಹ ಸಾಲೋಟಗಿಯಲ್ಲಿ 500 ಜನ ಪ್ರಾಧ್ಯಾಪಕರಿಗೆ ಹಿರಿಯ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಇದ್ದಂತಹ ಶಿವಯೋಗಿ ಶಿವಾಚಾರ್ಯರು ಅದನ್ನ ರೇಣುಕ ಗೀತ ಅನ್ನುವ
ಸುಲಭವಾಗಿ ಶಿವಪಾರಮ್ಯವನ್ನ ಹೇಳುವಂತಹ ಶೈವ ಸಿದ್ಧಾಂತವನ್ನ, ವೀರಶೈವ ಸಿದ್ಧಾಂತವನ್ನ ಸರಳೀಕರಿಸಿ ಈ ಒಂದು ಗೀತೆಯನ್ನ ರಚನೆ ಮಾಡಿಕೊಡ್ತಾರೆ. ಈ ರೀತಿ ಮಾಡಿಕೊಟ್ಟಾಗ ಸಾಕಷ್ಟು ಜನರಿಗೆ ಅದು ತಲುಪ್ತಾ ಹೋಗುತ್ತೆ. ಆ ಸಿದ್ಧಾಂತ ಶಿಖಾಮಣಿ ಒಳಗೊಂಡಿರುವಂತಹ ವಿಚಾರಗಳು ಮುಖ್ಯವಾಗಿ ಅಷ್ಟಾವರಣಗಳು, ಪಂಚಾಚಾರಗಳು ಮತ್ತು ಷಟ್ಸ್ಥಲಗಳು. ಅದಕ್ಕೂ ಮುಂಚೆ ಮುಖ್ಯವಾಗಿ ನಮಗೆ ಈ ಒಂದು ವೀರಶೈವ ಸಿದ್ಧಾಂತದ 10 ತತ್ವಗಳನ್ನ ಈ ಒಂದು ಸಿದ್ಧಾಂತ ಶಿಖಾಮಣಿಯಲ್ಲಿ ಸುಲಭವಾಗಿ ಹೇಳ್ತಾರೆ. ಅದನ್ನು ಆಚರಿಸೋದು ಹೇಗೆ, ಪಾಲಿಸೋದು ಹೇಗೆ ಅಂತ ಇದನ್ನ ಕೇಳುವಾಗ ನಿಮಗೆ ಗೊತ್ತಾಗುತ್ತೆ. ಜೈನ ಧರ್ಮದ, ಬೌದ್ಧ ಧರ್ಮದ ಮತ್ತು ಕ್ರೈಸ್ತ ಧರ್ಮದ, ಮುಸಲ್ಮಾನ ಧರ್ಮದ ಏನೇನು ತತ್ವ ಧ್ಯೇಯಗಳು, ಉದ್ದೇಶಗಳು ಇದಾವೋ ಅವೆಲ್ಲವೂ ಕೂಡ ಈ ಒಂದು ವೀರಶೈವ ಧರ್ಮ ಕೃತಿಯಲ್ಲಿ ತತ್ವ ಸಿದ್ಧಾಂತದಲ್ಲಿ ಒಳಗೊಂಡಿರುವಂತದನ್ನು ನಾವು ಕಾಣಬಹುದು. 10 ದಶ ಕೃತಿಗಳು ಯಾವ್ಯಾವು ಅಂದ್ರೆ ನೋಡಿ, ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ದಯ, ಕ್ಷಮ, ದಾನ, ಪೂಜಾ, ಜಪ, ದಾನ, ದಶವಿಧ ಸೂತ್ರಗಳನ್ನ ಮುಖ್ಯವಾಗಿ ಈ ಒಂದು ಸಿದ್ಧಾಂತ ಶಿಖಾಮಣಿ ಒಳಗೊಂಡಿದೆ. ಅತ್ಯಂತ ಪ್ರಮುಖವಾಗಿ ಯಾರೇ ಒಬ್ಬ ಶಿವಭಕ್ತ ಆಚರಿಸಬೇಕಾದಂತಹ ಈ ದಶವಿಧ ಸೂತ್ರಗಳನ್ನ ನಮಗೆ ಕೊಡ್ತಾರೆ. ಅದನ್ನ ಮತ್ತೊಮ್ಮೆ ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ದಯ, ಕ್ಷಮ, ದಾನ, ಪೂಜಾ, ಜಪ, ದಾನ, ಇವಿಷ್ಟು ದಶವಿಧ ಸೂತ್ರಗಳನ್ನ ನಮಗೆ ಪ್ರಮುಖವಾಗಿ ಈ ಒಂದು ಸಿದ್ಧಾಂತ ಶಿಖಾಮಣಿಯಲ್ಲಿ ಕೊಡ್ತಾರೆ. ಅದೇ ರೀತಿ ಸಾಮಾನ್ಯ ಮನುಷ್ಯ ದಿನನಿತ್ಯದ ಬದುಕಿನಲ್ಲಿ ಒಂದು ನೆಮ್ಮದಿಯನ್ನ ಬದುಕೋದಕ್ಕೆ, ನೆಮ್ಮದಿಯಾಗಿ ನೀತಿಯುತವಾಗಿ ಧರ್ಮಯುತವಾಗಿ ಬದುಕೋದಕ್ಕೆ ತಾನು ಅಳವಡಿಸಿಕೊಳ್ಳಬೇಕಾದಂತಹ ವಿಧಗಳು. ಇದನ್ನ ಮೀರಿ ಮತ್ತು ತಾನು ಎತ್ತರದ ಸ್ಥಾನಕ್ಕೆ ಏರಬೇಕು, ತಾನು ಮೋಕ್ಷವನ್ನ ಪಡ್ಕೊಳ್ಬೇಕು, ತಾನು ಮುಕ್ತಿಯನ್ನ ಪಡ್ಕೊಳ್ಬೇಕು, ತಾನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿ ತಾನು ಐಕ್ಯ ಸ್ಥಳಕ್ಕೆ ಏರಬೇಕು ಅನ್ನುವಂತಹ ವ್ಯಕ್ತಿಗೆ ಸಾಧನೆಯ ಹಲವು ಮಾರ್ಗಗಳನ್ನ ಹೇಳ್ತಾರೆ. ಅದರಲ್ಲಿ ಅಷ್ಟಾವರಣಗಳು, ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ಭಸ್ಮ, ರುದ್ರಾಕ್ಷ, ಮಂತ್ರ, ಇವುಗಳನ್ನ ಪಾಲನೆ ಮಾಡೋದು. ಇದುವರೆಗೆ ಹಾಡ್ತಾ ಇದ್ದಂತಹ ಹಾಡುಗಳಲ್ಲಿ ಈ ಅಷ್ಟಾವರಣಗಳು ಬರ್ತಾ ಇದ್ದದನ್ನು ನಾವು ಕೇಳ್ತಾ ಇದ್ವಿ. ಹಾಗೆ ಪಂಚಾಚಾರಗಳು ಕೂಡ ಇವುಗಳನ್ನ ಪಾಲನೆ ಮಾಡೋದಕ್ಕೆ ಅತ್ಯಂತ ಮುಖ್ಯವಾಗ್ತವೆ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಬುದ್ಧಾಚಾರ. ಇದ್ರ ಜೊತೆಗೆ ಷಟ್ಸ್ಥಲಗಳು, ಷಟ್ಸ್ಥಲಗಳನ್ನ ಅನುಸರಿಸಬೇಕಾಗಿರುವಂತಹದ್ದನ್ನ ಹೇಳ್ತಾರೆ. ಭಕ್ತ, ಮಾಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಒಬ್ಬ ಸಾಮಾನ್ಯ ವ್ಯಕ್ತಿ ಭಕ್ತನಾಗಿ ಲೌಕಿಕ ಸುಖವನ್ನ ಯಾರಿಗೂ ತೊಂದರೆ ಮಾಡದೆ ತನ್ನ ಪಾಡಿಗೆ ತಾನು ತನ್ನ ಕಾಯಕವನ್ನ ಮಾಡ್ತಾ ನೆಮ್ಮದಿಯ ಬದುಕನ್ನ ಬದುಕ್ತಾ ಇತರರಿಗೆ ತೊಂದರೆ ಮಾಡದೆ ತಾನು ತನ್ನ ಬದುಕನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗುವಂತಹ ಭಕ್ತ ಸ್ಥಳದಿಂದ ಹಿಡಿದು ತಾನೇ ಪರಮಾತ್ಮನಾಗುವ ಈ ಆತ್ಮ ಮಹಾತ್ಮವಾಗಿ ಪರಮಾತ್ಮನಾಗುವ ಹಂತಕ್ಕೆ ಏರುವಂತಹ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ವ್ಯಕ್ತಿತ್ವವನ್ನ ರೂಢಿಸಿಕೊಂಡು, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ವ್ಯಕ್ತಿತ್ವವನ್ನ ರೂಢಿಸಿಕೊಂಡು ತಾನೇ ಪರಮಾತ್ಮನಾಗುವ ಅರ್ಥಾತ್ ಶಿವನಲ್ಲಿ ಐಕ್ಯವಾಗುವ, ಭಕ್ತ ಸ್ಥಳದಿಂದ ಐಕ್ಯ ಸ್ಥಳಕ್ಕೆ ಏರುವಂತಹ ಹಂತವನ್ನ, ಘಟ್ಟವನ್ನ ಈ ಒಂದು ಸಿದ್ಧಾಂತ ಶಿಖಾಮಣಿಯಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ. ರೇಣುಕ ಭಗವತ್ಪಾದರು ಭೂಮಿ ಮೇಲೆ ಆವಿರ್ಭವಿಸಿದ ನಂತರ ಎಲ್ಲ ರಾಷ್ಟ್ರಗಳಲ್ಲಿ, ಇಡೀ ರಾಜ್ಯ ರಾಷ್ಟ್ರಗಳಲ್ಲಿ ಸುತ್ತಾಡ್ತಾ ತಮ್ಮ ಧರ್ಮ ತತ್ವಗಳನ್ನ, ಬೋಧನೆಗಳನ್ನ ಮಾಡ್ತಾ, ಇಲ್ಲಿ ಮಾತ್ರ ಅಲ್ಲ, ನಮಗೆ ರಾಮಾಯಣದಲ್ಲೂ ಕೂಡ ಕೇಳಿ ಬರುತ್ತೆ. ಅವರ ವಿಚಾರಗಳು ಏನು ಅಂದ್ರೆ, ಮಹಾನ್ ಶಿವಭಕ್ತ ರಾವಣ ಒಂದು ಸಂಕಲ್ಪ ಮಾಡಿರ್ತಾನಂತೆ, 9 ಕೋಟಿ ಶಿವಲಿಂಗಗಳನ್ನ ನೆನಪಿದೆ ಸರ್, 9 ಕೋಟಿ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಆತ ಅವನು ಸಂಕಲ್ಪವನ್ನು ಮಾಡ್ಕೊಂಡಿರ್ತಾನಂತೆ. ಆ
ಕೋಟಿ 9 ಕೋಟಿ ಲಿಂಗಗಳನ್ನ ನಾವು ಕಾಣಬಹುದಾಗಿದೆ. ಅದರ ಸಾಕ್ಷಿಯಾಗಿ ಅಧ್ಯಯನದಿಂದ ಇದು ತಿಳಿದು ಬಂದಿರುವಂತದ್ದು. ಇಂತಹ ಮಹನೀಯ ಶ್ರೇಷ್ಠರು ಯುಗಗಳ ಹಿಂದೆ ಸ್ಥಾಪಿಸಿ ಹೋದಂತಹ ವೀರಶೈವ ಸದ್ಧರ್ಮ ಏನಿದೆ, ಈ ಸದ್ಧರ್ಮವನ್ನ ಪಂಚಪೀಠಾಧೀಶರು ಕೂಡ ಅಚ್ಚುಕಟ್ಟಾಗಿ ಈ ದೇಶದಲ್ಲಿ ಅಳವಡಿಸಿಕೊಂಡು ಜನಸಾಮಾನ್ಯರಿಗೆ ದಿನನಿತ್ಯ ಅದನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾರೆ. ಅದರಲ್ಲೂ ರಂಭಾಪುರಿ ಪೀಠದ ಪೀಠಾಧೀಶ್ವರರು ಇದುವರೆಗೆ ರೇಣುಕಾದಿ ಜಗದ್ಗುರುಗಳು ಏನು ಆದಿಯಾಗಿ ಬಂದಂತವರು ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗದ ರೇಣುಕಾಚಾರ್ಯರ ನಂತರ ಕಲಿಯುಗದಲ್ಲಿ ಸಿದ್ದೇಶ್ವರರಿಂದ ಈವರೆಗೆ 121 ಜನ ಜಗದ್ಗುರುಗಳು ಪೀಠಾಧಿಪತಿಗಳು ಆಗಿ ಬರ್ತಾ ಇರುವಂತದ್ದು ಪ್ರಸ್ತುತ ಜಗದ್ಗುರುಗಳಾದಂತಹ ಶ್ರೀ 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 ಡಾಕ್ಟರ್ ವೀರ ಸೋಮೇಶ್ವರ ಪ್ರಸನ್ನ ರೇಣುಕಾ ಸೋಮೇಶ್ವರ ಭಗವತ್ಪಾದರು ಅತ್ಯಂತ ಕಳಕಳಿಯಿಂದ ಜಗತ್ತಿಗೆ ಜನತೆಗೆ ಒಂದು ಸರ್ವರಲ್ಲಿ ಸಮಭಾವ ಸರ್ವರಿಗೆ ಸಮಭಾವ ಅನ್ನುವಂತಹ ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಶ್ಲೋಗನನ್ನ ಮನೆ ಮಾತಾಗಿಸುವಂತೆ ಹೊರಟ ಇರೋದು ಮಾತ್ರ ಅಲ್ಲ, 119ನೇ ಜಗದ್ಗುರುಗಳಾದಂತಹ ವೀರ ಗಂಗಾಧರ ಶಿವಾಚಾರ್ಯರು ಕೊಟ್ಟಂತಹ ವಿಚಾರಗಳು ನಮಗೆಲ್ಲ ಗೊತ್ತಿದೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವಂತಹ ಆ ಒಂದು ಶೀರ್ಷಿಕೆಯಡಿಯಲ್ಲಿ ಈ ಜಗತ್ತಿನ ನೆಮ್ಮದಿಗೆ ಏನೆಲ್ಲ ಮಾಡ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದಂತಹ ಶಾಲಾ ಕಾಲೇಜುಗಳನ್ನ ಸ್ಥಾಪನೆ ಮಾಡೋದು ಮಾತ್ರ ಅಲ್ಲ, ದಿನನಿತ್ಯ ದಾಸೋಹ ಕೊಡೋದ್ರ ಜೊತೆಗೆ ಭಕ್ತರ ಮನೆಗಳಿಗೆ ಹೋಗಿ ಅವರಿಗೆ ಅರಸಿಕೊಳ್ಳೋದು ಮಾತ್ರ ಅಲ್ಲ, 365 ದಿವಸಗಳಲ್ಲಿ ಪ್ರಸ್ತುತ ಜಗದ್ಗುರುಗಳು 250ಕ್ಕೂ ಹೆಚ್ಚು ದಿನಗಳು ಭಕ್ತಾದಿಗಳ ಮನೆಗೆ ಹೋಗುವುದು, ಪ್ರವಚನಗಳ ಮುಖಾಂತರ ಧರ್ಮ ಸಿದ್ಧಾಂತವನ್ನು ಜನಗಳಿಗೆ ನೀಡುವಂತಹ ಕೆಲಸವನ್ನ ಮಾಡೋದು ಮಾತ್ರ ಅಲ್ಲ, 300ಕ್ಕೂ ಹೆಚ್ಚು ಪುಸ್ತಕ ಪ್ರಕಟಣೆ, ಸಾಹಿತ್ಯಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡ್ತಾ ಇರುವಂತದ್ದು, ಸಂಸ್ಕೃತಿಗೆ ವಿಶೇಷವಾದ ಕೊಡುಗೆಯನ್ನು ನೀಡ್ತಾ ಇರುವಂತದ್ದು, ಜೊತೆಗೆ ವಾರ್ಷಿಕ ಸಂಚಿಕೆಗಳು, ತ್ರೈಮಾಸಿಕ ಸಂಚಿಕೆಗಳು, ಮಾಸಿಕ ಸಂಚಿಕೆಗಳು ಮಾತ್ರ ಅಲ್ಲ, ಸಂಗೀತ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆಯನ್ನು ಕೊಡುವುದರ ಮುಖಾಂತರ 100 ಕೆಲಸಗಳನ್ನ ಸಿಡಿಗಳನ್ನ ತರುವಂತಹ ಇಂತಹ 10 ಹಲವಾರು ಕೆಲಸಗಳನ್ನ ಪೀಠ ಪ್ರಸ್ತುತವಾಗಿ ಜಗದ್ಗುರು ರೇಣುಕಾಚಾರ್ಯರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂತದ್ದು ಪೀಠಕ್ಕೆ ಮಾತ್ರ ಅಲ್ಲ, ಸಮಾಜಕ್ಕೆ ಹೆಮ್ಮೆ ತರುವ ಗೌರವ ತರುವ ವಿಚಾರವಾಗಿದೆ. ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸುವುದು ಮತ್ತು ಮಾನವ ಕುಲಕ್ಕೆ ಜಯವನ್ನು ಉಂಟು ಮಾಡುವಂತದ್ದು ಸದ್ಧರ್ಮ ಪೀಠದ ಮುಖ್ಯ ಉದ್ದೇಶ ಆಗಿದೆ ಅನ್ನುವಂಥದ್ದು. ಪೃಥ್ವಿ ತತ್ವವನ್ನ ಒಳಗೊಂಡಿರುವಂತಹ ಹಸಿರು ವರ್ಣವನ್ನ ಒಳಗೊಂಡಿರುವಂತಹ ಶ್ರೀ ಸದ್ಧರ್ಮ ಪೀಠದ ಈ ಒಂದು ಧ್ಯೇಯ ಉದ್ದೇಶಗಳನ್ನ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಸಮುದಾಯದವರ ಮಾತಿಗೆ ಬೆಲೆ ಕೊಟ್ಟು, ಅಷ್ಟು ಮಾತ್ರ ಅಲ್ಲ ಅವರ ಧರ್ಮಕ್ಕೆ, ಅವರ ಒಂದು ತತ್ವಕ್ಕೆ ಗೌರವವನ್ನು ಕೊಟ್ಟು ಇಂತಹ ವಿಜೃಂಭಣೆಯ ಆಚರಣೆಯನ್ನ ನಡೆಸ್ತಾ ಇರುವಂತಹ ಈ ಶುಭ ಸಂದರ್ಭದಲ್ಲಿ ಪೀಠದ ಪರವಾಗಿ, ವಿದ್ಯಾಸಂಸ್ಥೆಯ ಪರವಾಗಿ, ಎಲ್ಲ ನಮ್ಮ ಸಮುದಾಯದವರ ಪರವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ ಆಗಿದ್ದಂತವರು, ಪರಮ ಪೂಜ್ಯ ಜಗದ್ಗುರುಗಳು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳೇ ಆಗಿದ್ದಂತವರು, ಯಡಿಯೂರು ಶ್ರೀಗುರು ಗುರುಗಳು ಕೂಡ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿನ ವಿದ್ಯಾರ್ಥಿಗಳೇ ಆಗಿರುವಂತವರು, ಹಾಗೆ ಇಲ್ಲಿ ಸಾಕಷ್ಟು ಜನ ನೆಲೆಸಿರುವಂತವರು ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳೇ ಆಗಿ ಬೆಳೆದು ಬಂದಿರುವಂತವರು. ಇಂತಹ ಎಲ್ಲರ ಒಂದು ಶುಭ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಾವು ಅತ್ಯಂತ ಕೃತಜ್ಞತಾಪೂರ್ವಕವಾದ ನಮಸ್ಕಾರಗಳನ್ನ, ವಂದನೆಗಳನ್ನ ನಾವು ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಬಯಸ್ತೇನೆ. ರೇಣುಕಾಚಾರ್ಯರ ಬಗ್ಗೆ, ಪೂಜ್ಯರ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಇವತ್ತಿನ ಉಪನ್ಯಾಸಕಿ ಶ್ರೀಮತಿ ಪ್ರೇಮಾ ಸಿದ್ದರಾಜ್ ಅವರಿದ್ದಾರೆ. ಬಹಳ ಉತ್ತಮವಾಗಿ ನಮಗೂ ಸಹಿತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಮಾಜಿ ಮಹಾಪೌರರಾದಂತಹ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರು,
ಶ್ರೀ ಪಾದಯಾತ್ರ ಅವರು, ನಾಗರಾಜ್ ಮೂರ್ತಿ ಅವರು, ಅಖಿಲ ಭಾರತ ವೀರಶೈವ ಮಹಾಸಭೆಯ ನಮ್ಮ ಯುವಕರ ಅಧ್ಯಕ್ಷರಾದಂತಹ ಮನೋಹರ್ ಅವರು ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಉಪಾಧ್ಯಕ್ಷರಾದಂತಹ ಸಚ್ಚಿದಾನಂದ ಮೂರ್ತಿ ಅವರಿದ್ದಾರೆ, ಯುವಕ ಪ್ರಸನ್ನ ಅವರಿದ್ದಾರೆ, ನಮ್ಮ ಚಂದ್ರಮೌಳಿ ಅವರಿದ್ದಾರೆ, ನವೀನ್ ಅವರಿದ್ದಾರೆ, ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಉತ್ತಮ ಅವರಿದ್ದಾರೆ, ವಿಜಯಕುಮಾರ್ ಅವರು, ಸುಮಾರು ಜನ ತಾವೆಲ್ಲ ಉಪಸ್ಥಿತರಿದ್ದೀರಿ. ಇಲ್ಲಿ ಬಂದಂತಹ ಎಲ್ಲ ಕೊಲಪೂಜ್ಯ ರೇಣುಕಾದೇವಿಯ ಆಚಾರ್ಯರ ಅವರ ಭಕ್ತರಿಗೂ, ನಮ್ಮ ಪದಾಧಿಕಾರಿಗಳಿಗೂ ಮತ್ತು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಂಡಂತ ಎಲ್ಲ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಿಗೂ ನಮ್ಮ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ, ಹೇಳಿಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಹೇಳಿದ್ದು ಮಾನವ ಧರ್ಮಕ್ಕೆ ಜಯವಾಗಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಲೇ ಎಲ್ಲ ರೇಣುಕಾಚಾರ್ಯರು ಮತ್ತೆ ಜಗದ್ಗುರುಗಳು ಮತ್ತು ಎಲ್ಲ ಪೂಜ್ಯರೆಲ್ಲರನ್ನು ನೋಡಿ ಹಿಂದೇನು ಸಕಲ ಜೀವಾತ್ಮನಿಗೆ ಹೆಸರೇ ಬೆಳೆಸಿದ ಬಸವಾದಿ ಶರಣರು ಅನ್ನುವಂತ ಮಾತು ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು, ಸರ್ವರಿಗೂ ಸೌಪಾಲು ಅಂತ ಹೇಳಿದಂಥದ್ದು. ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ಈ ಭೂಮಿ ಮೇಲೆ ಹುಟ್ಟಿದಂತ ಎಲ್ಲ ಮಾನವ ಕುಲ ಇರೋದು. ಇವತ್ತಿನ ಕಾಲದಲ್ಲಿ ಸಸ್ಯ ಸಂಕುಲ ಇದೆ, ಕೀಟ ಸಂಕುಲ ಇದೆ, ಪ್ರಾಣಿ ಸಂಕುಲ ಇದೆ. ಯಾವುದೇ ಪ್ರತಿಯೊಂದು ಜೀವಿಗೂ ಈ ಒಂದು ಭೂಮಿ ಮೇಲೆ ಬದುಕುವಂತ ಹಕ್ಕಿದೆ. ಅವೆಲ್ಲವನ್ನೂ ಸಂರಕ್ಷಣೆ ಮಾಡುವಂಥದ್ದು, ಹಾಗೆ ಆಶೀರ್ವಾದ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನುವಂಥದ್ದೇ ಒಂದು ಸಂದೇಶ. ಆ ಸಂದೇಶ ಇವತ್ತು ಬಹಳ ಪ್ರಸ್ತುತವಾಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಕ್ಷೀಣಿಸ್ತಾ ಇದೆ, ಮಾನವ ಪ್ರಾಣಿ ಸಂಘರ್ಷ ಆಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಸ್ವಾರ್ಥಗಳಾಗಿದೆ, ವಿಮರ್ಶೆಗೆ ಬೀಳದೆ ಇಂಥ ನೈಸರ್ಗಿಕ ಸಂಪತ್ತನ್ನು ಉಳಿಸಿಕೊಳ್ಳುವಂಥದ್ದು, ಅಂತರ್ಜಲವನ್ನು ಉಳಿಸಿಕೊಳ್ಳುವಂಥದ್ದು ಒಂದು ಒಳ್ಳೆಯ ರೀತಿಯಿಂದ ಪ್ರಕೃತಿ ಪರಿಸರ ಇರುವಂತಹ ಒಂದು ಸಂಕಲ್ಪವನ್ನು ನಾವು ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳುತ್ತಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಈ ಜಿಲ್ಲೆಯಲ್ಲಿ ಒಂದು ಭವನ, ವೀರಶೈವ ಲಿಂಗಾಯತ ಭವನ ನಿರ್ಮಾಣ ಮಾಡುವಂಥದ್ದು. ಅದೇ ನಮ್ಮ ಯಾರು ನಿಜಾನಂದರ ಅಧ್ಯಕ್ಷರಿದ್ದಾರೆ, ಮಾನ್ಯ ಸಂಘಟನೆಗಳ ಸಚಿವರಾಗಿದ್ದಾರೆ. ಈಗಾಗಲೇ ನಾವು ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯರು ಎಲ್ಲರನ್ನೂ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಉತ್ತಮವಾದಂತಹ ಆಯ್ಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಕೊಟ್ಟ ಮಾತನ್ನು ಹಿಡಿದಿದ್ದಾರೆ, ಎಲ್ಲಾ ಘಟಕಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಬರುವಂತಹ ಚುನಾವಣೆಯಲ್ಲೂ ಮರೆಯುತ್ತಿದ್ದಾರೆ. ನಮ್ಮ ವೀರಶೈವ ಲಿಂಗಾಯತ ನಿಗಮಕ್ಕೆ ಕನಿಷ್ಠ ಪ್ರತಿ ವರ್ಷ 500 ಕೋಟಿ ರೂಪಾಯಿ ಆದರೂ ಕೊಡುಗೆ ಕೊಡಬೇಕು. ಹೀಗಾಗಿ ಈ ವರ್ಷ ಜಾಸ್ತಿ ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟಿದ್ದಾರೆ. 400 ಕೋಟಿ ಕೂಡಿ ಇನ್ನು ಈ ವರ್ಷ ಹೆಚ್ಚಿನ ಈ ಒಂದು ವೀರಶೈವ ಲಿಂಗಾಯತ ನಿಗಮಕ್ಕೆ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಬೇಕಂತ ಮಾತನ್ನು ವೇದಿಕೆ ಬೆಳೆಸ್ತಾ ಇದ್ದೇನೆ. ಹೀಗಾಗಿ ಇವತ್ತು ಪ್ರಪ್ರಥಮವಾಗಿ ಉತ್ತಮ ರೀತಿ, ಒಳ್ಳೆಯ ರೀತಿ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ರೇಣುಕಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮಗೂ ಅಧಿವೇಶನ ಇದೆ, ಅಧಿವೇಶನದಲ್ಲಿ ಬಹಳಷ್ಟು ಪ್ರಶ್ನೆಗಳಿದ್ದಾರೆ, ಬಹಳಷ್ಟು ವಿಚಾರಗಳಲ್ಲಿ ಹೋಗಬೇಕಾಗಿದೆ. ಆದಾಗ್ಯೂ ಬಹಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ನಾನು ಇಲ್ಲಿಂದ ಅನಿವಾರ್ಯ ಕಾರಣದಿಂದ ನಿರ್ವಹಿಸಬೇಕಾಗಿದೆ. ಅದಕ್ಕೆ ರೇಣುಕಾಚಾರ್ಯರ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಬರುವಂತಹ ಸಮಾಜದಲ್ಲಿ ಬರೀ ನಮ್ಮ ಜಿಲ್ಲೆ ಕರ್ನಾಟಕ ಅಷ್ಟೇ ಇಲ್ಲ, ಇಡೀ ದೇಶ ಬಲಾಢ್ಯ ರಾಷ್ಟ್ರವಾಗಬೇಕು, ಬಲಾಢ್ಯ ಸಮಾಜ ಆಗಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗೂಡಿ ಸೌಲಭ್ಯದಂತೆ ಸಹಬಾಳ್ವೆಯಿಂದ ನಾವೆಲ್ಲ ಈ ರಾಷ್ಟ್ರದ ಹಿತಾಸಕ್ತಿ ಇಟ್ಕೊಂಡು ಕೆಲಸ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲಿಗೂ ಶುಭವನ್ನು ಹಾರೈಸುತ್ತಾರೆ. ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿ. ಅದಕ್ಕೆ ಆ ದಯಾವಿರುವಂತ ಧರ್ಮ ಬೇಕಾಗಿದೆ. ಆ ದಯಾ ಧರ್ಮವನ್ನ ಸೃಷ್ಟಿ ಮಾಡಿದ್ದು ಯಾರು ಅಂದ್ರೆ ಆದಿ ಜಗದ್ಗುರು ರೇಣುಕಾಚಾರ್ಯರು ಅನ್ನೋದನ್ನ ನಾವು ಯಾರು ಕೂಡ ಮರೆಯೋಗಿಲ್ಲ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಒಂದು ಅರ್ಥವನ್ನ ನಾವು ನಡೀಬೇಕು. ಧರ್ಮದ ತತ್ವ ಸಿದ್ಧಾಂತವನ್ನ
ಆಚಾರ ವಿಚಾರಗಳನ್ನ ನಾವು ತಿಳಿದು ನಡೆಯುವಂತವರಾಗಬೇಕು. ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ, ನಾವು ಎಷ್ಟು ಧರ್ಮ ಪಾಲನೆ ಮಾಡುವಂತವರು ಇಲ್ಲಿ ಇದ್ದೀವಿ, ಎಷ್ಟು ಜನ ನಾವು ವೀರಶೈವರು ಲಿಂಗಾಯತರು ನಾವು ಅನ್ನೋರು ಎಷ್ಟು ಜನ ನಾವು ಧರ್ಮ ಪಾಲನೆಯನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ. ನಾವು ಅರ್ಥಸದೆ ಇದೇ ರೀತಿ ಹೋದ್ರೆ ಈ ಒಂದು ಧರ್ಮದ ಆಧಾರದ ಮೇಲೆ, ಇದೀಗ ತಾನೇ ಮಾನ್ಯ ಸಚಿವರು ಹೇಳಿದ್ರಲ್ಲ, ಧರ್ಮದ ಆಧಾರದ ಮೇಲೆ ನಮ್ಮನ್ನ ಒಡೆಯೋದಕ್ಕೆ ಇವತ್ತು ಏನು ಹೊರಟಿದ್ದಾರೆ, ಆ ಧರ್ಮದ ರಕ್ಷಣೆಯನ್ನ ಮಾಡುವಂಥದ್ದು ನಮ್ಮ ಮಾನವ ಕುಲಕ್ಕಿದೆ. ಆ ಮಾನವರಾದಂಥವರು ನಾವು ಅದನ್ನ ರಕ್ಷಣೆ ಮಾಡಿ ಉಳಿಸಿದ್ರೆ ತಪ್ಪಾಗುತ್ತೆ ಅನ್ನೋದನ್ನು ಕೂಡ ನಾನು ಇವತ್ತು ಎಚ್ಚರಿಕೆಯನ್ನು ನಾನು ಈ ವೇದಿಕೆ ಮುಖಾಂತರ ಕೂಡ ಇಚ್ಛೆ ಪಡ್ತೇನೆ. ಆದ ಕಾರಣ ನಾವೆಲ್ಲರೂ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ನಾವು ಒಂದು ಘೋಷಣೆಯನ್ನ ಮುಖಾಂತರ ನಾವು ನಡೆಯುವಂಥವ್ರು. ಅದಕ್ಕೆ ನಮಗೆ ವೀರ ಶೈವರು ಅಂತ, ವೀರರು ಹೌದು ಶೈವರು ಹೌದು, ಶಿವನ ಭಕ್ತರು ಹೌದು, ವೀರರು ಕೂಡ ಹೌದು ಅನ್ನೋದನ್ನ ನಮಗೆ ಕಲಿಸಿಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನಾವೆಲ್ಲ ಅವರ ಸಿದ್ಧಾಂತ ಶಿಖಾಮಣಿಯನ್ನ ನಾವೆಲ್ಲರೂ ಕೂಡ ಓದಿ ಆ ಅರ್ಥವನ್ನ ಮಾಡಿಕೊಂಡು ನಡೆಯುವಂತಹ ಮಾನವರಾಗಿ ಬೆಳೆಯೋಣ. ಮಾನವ ಕುಲಕ್ಕೆ ನಾವೇನಾದ್ರೂ ಇವತ್ತು ಕೊಡುಗೆಯನ್ನು ಕೊಡಬೇಕಾದ್ರೆ ಆ ಸಿದ್ಧಾಂತ ಶಿಖಾಮಣಿಯಲ್ಲಿ ಇರುವಂತಹ ಪ್ರತಿಯೊಂದು ಅಂಶಗಳನ್ನ ನಾವು ಅರ್ಥ ಮಾಡಿಕೊಂಡು ನಡೆದಾಗ ನಿಜವಾದ ಮಾನವನಾಗೋದಕ್ಕೆ ಸಾಧ್ಯ ಅನ್ನೋದನ್ನ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ, ಇವತ್ತು ನಾನು ಕರ್ನಾಟಕ ನಮ್ಮ ಸರ್ಕಾರದ ಏನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇವತ್ತು ನಾನು ಅಧ್ಯಕ್ಷರಾಗಿ ಕಳೆದ ವರ್ಷದಿಂದ 2023ರಿಂದ ಇವತ್ತು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬಹುತೇಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಕಳೆದ ವರ್ಷ 23-24ನೇ ಸಾಲಿಗೆ 60 ಕೋಟಿ ಅನುದಾನವನ್ನು ನಮಗೆ ನೀಡಲಾಗಿತ್ತು. ಈ ವರ್ಷದ ಅನುದಾನ ನಮಗೆ ಈಗಾಗಲೇ ಸುಮಾರು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗೆ 1600 ಕೋಟಿ ರೂಪಾಯಿಯನ್ನ ಅನುದಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕಾಗಿ 224 ಕೋಟಿ ರೂಪಾಯಿಯನ್ನ ನಮಗೆ ಇವತ್ತು ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಕೂಡ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದಿ ಜಗದ್ಗುರು ರೇಣುಕರ ಜಯಂತಿ ಹಾಗೂ ಯೋಗಮಾನೋತ್ಸವ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಎಲ್ಲ ಪರಿವಾರದವರು ಇವತ್ತು ಬಹಳ ಅದ್ಭುತವಾದಂಥ ಕಾರ್ಯಕ್ರಮನ ಇವತ್ತು ಮಾಡಿದ್ದೀವಿ, ಯಶಸ್ವಿಯಾಗಿದೆ. ಪ್ರತಿ ವರ್ಷ ಮಾರ್ಚ್ 12ನೇ ತಾರೀಕು ರೇಣುಕರ ಜಯಂತಿನ ಬಹಳ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅಪ್ಪಿಗೆರೆ ಮನೋಹರ್, ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ, ಬೆಂಗಳೂರು ಮಹಾನಗರ ಪಾಲಿಕೆ ಯುವ ಘಟಕದ ಅಧ್ಯಕ್ಷ ಶ್ರವಣ್.